ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತಿನ ರೆಸಿಪಿ ನೋಡಿದರೆ ಖಂಡಿತ ಟ್ರೈ ಮಾಡಬೇಕು ಅನಿಸುತ್ತೆ. ಕಡಲೆಕಾಳು, ಬದನೆಕಾಯಿ ಮತ್ತು ಆಲೂಗೆಡ್ಡೆಯಿಂದ ಮಾಡುವ ಈ ಹೈ ಪ್ರೋಟೀನ್ ಸಾಂಬಾರ್ ಅನ್ನ, ರಾಗಿ ಮುದ್ದೆ, ಚಪಾತಿ ಎಲ್ಲದರ ಜೊತೆಯೂ ಸೂಪರ್ ಕಾಂಬಿನೇಷನ್. ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲು 7 ರಿಂದ 8 ಗಂಟೆ ಅಥವಾ ಓವರ್ನೈಟ್ ನೆನೆಸಿದ ಕಡಲೆಕಾಳನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಕಾದಷ್ಟು ನೀರು ಸೇರಿಸಿ 3 ರಿಂದ 4 ವಿಜಿಲ್ ಬರೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕಡಲೆಕಾಳನ್ನು ನೆನೆಸಿದರೆ ಬೇಗ ಬೇಯುತ್ತೆ ಮತ್ತು ಜೀರ್ಣಕ್ಕೂ ಸುಲಭವಾಗುತ್ತೆ ಮತ್ತು ಅದರಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ. ಇವಾಗ ಇಲ್ಲಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದೀಗ ಸಾಂಬಾರ್ಗೆ 2 ಬದನೆಕಾಯನ್ನು ಕಟ್ ಮಾಡಿ ತಕ್ಷಣ ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿದರೆ ಇದರ ಬಣ್ಣ ಕಪ್ಪಾಗುವುದಿಲ್ಲ. ಅದರ ಜೊತೆಗೆ 2 ಆಲೂಗಡ್ಡೆಯನ್ನು ಕಟ್ ಮಾಡಿ, ಜೊತೆಗೆ ಒಗ್ಗರಣೆಗೆ ಬೇಕಾದಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 3 ಟೇಬಲ್ ಸ್ಪೂನ್ ಅಷ್ಟು ತುರಿದ ತೆಂಗಿನಕಾಯಿ, 2 ಟೇಬಲ್ ಸ್ಪೂನ್ ಹುರಿಗಡಲೆ, 1 ಚಿಕ್ಕ ಈರುಳ್ಳಿ, 2 ಟೊಮೊಟೊ, 1 ಚಿಕ್ಕ ತುಂಡು ಚಕ್ಕೆ ಅಥವಾ ದಾಲ್ಚಿನ್ನಿ, 3 ಲವಂಗ, 7 ರಿಂದ 8 ಬೆಳ್ಳುಳ್ಳಿ ಎಸಳು, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಚಿಟಿಕೆ ಅರಿಶಿಣ ಹಾಗೂ 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ ಬೇಕಾದಷ್ಟು ನೀರು ಸೇರಿಸಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಮಸಾಲೆಯೇ ಸಾಂಬಾರ್ನ ರುಚಿಯನ್ನು ಡಬಲ್ ಮಾಡುತ್ತೆ. ಇದೀಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ನಂತರ ಈರುಳ್ಳಿ ಮತ್ತು ಆಲೂಗೆಡ್ಡೆ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನ್ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೊಳ್ಬೇಕು. ಇದೀಗ ರುಬ್ಕೊಂಡಂಥ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 6 ರಿಂದ 7 ನಿಮಿಷ ಇದನ್ನು ಕುದಿಯಲು ಬಿಡಬೇಕು. ಮಸಾಲೆಗೆ ಈರುಳ್ಳಿ, ಟೊಮೊಟೊ ಎಲ್ಲ ಹಸಿದೇ ಹಾಕಿರೋದ್ರಿಂದ ಮಸಾಲೆಯ ಹಸಿ ವಾಸನೆ ಸಂಪೂರ್ಣವಾಗಿ ಹೋಗೋವರೆಗೆ ಕುದಿಸಿದ್ರೆ ಸಾಂಬಾರ್ನ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ. ನಂತರ ಬೇಯಿಸಿದ ಕಡಲೆಕಾಳು ಜೊತೆಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ. ಇವಾಗಲೇ ಸಾಂಬಾರ್ ರುಚಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕಿರೋದ್ರಿಂದ ರುಚಿ ನೋಡಿ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ಕುದಿಯಲು ಬಿಡಿ. ಇನ್ನೊಂದು ಚೆನ್ನಾದ ಕುದಿ ಬಂದಮೇಲೆ ನಮ್ಮ ಕಡಲೆಕಾಳು ಬದನೆಕಾಯಿ ಸಾಂಬಾರ್ ಸವಿಯಲು ರೆಡಿಯಾಗಿದೆ. ನೋಡಿ ಎಷ್ಟು ಗಾಢವಾದ ಬಣ್ಣ, ಎಷ್ಟು ರುಚಿಕರವಾಗಿ ಬಂದಿದೆ ಅಂತ. ಇದು ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆ ಅಥವಾ ಚಪಾತಿ ಜೊತೆ ತಿಂದರೆ ಸೂಪರ್. ಇನ್ನೊಂದು ಆರೋಗ್ಯದ ಮಾಹಿತಿ ಅಂದರೆ ಕಡಲೆಕಾಳಿನಲ್ಲಿ ಪ್ರೋಟೀನ್, ಫೈಬರ್ ಮತ್ತು ಐರನ್ ಸಮೃದ್ಧವಾಗಿದ್ದು ಹೆಚ್ಚು ಹೊತ್ತು ಹೊಟ್ಟೆ ತುಂಬಿಸುವ ಅನುಭವ ಕೊಡುತ್ತೆ. ಮನೆಯಲ್ಲೇ ಸಿಗುವ ಸರಳ ಪದಾರ್ಥಗಳಿಂದ ಇಷ್ಟು ಆರೋಗ್ಯಕರ ಸಾಂಬಾರ್ ಮಾಡಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.